ನೀವು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಈಗಲೇ ಇಲ್ಲಿ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಹಾಗೇನೆ ಪಕ್ಕದಲ್ಲಿ ಕಾಣ್ತಿರೋ ಗಂಟೆ ಬಟನ್ ಕೂಡ ಒತ್ತಿ. ಇದರಿಂದ ನಾನು ಯಾವುದೇ ರೀತಿಯ ಹೊಸ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದಾಗ ಇಮಿಡಿಯೇಟ್ ಆಗಿ ನಿಮಗೆ ಒಂದು ನೋಟಿಫಿಕೇಶನ್ ಬರುತ್ತೆ. ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಅನಂತರಾಮ್ ಫ್ರಮ್ ಟೆಕ್ನಿಕಲ್ ಅನಂತ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿಯ ಒಂದು ಯೂಟ್ಯೂಬ್ ಚಾನಲ್ ಮಾಡಿದ್ರೆ ಬೆಸ್ಟ್ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅಂದರೆ ಟೆಕ್ ಚಾನಲ್ ಮಾಡಿದ್ರೆ ಬೆಸ್ಟು, ಕುಕಿಂಗ್ ಚಾನಲ್ ಮಾಡಿದ್ರೆ ಬೆಸ್ಟು, ಫನ್ನಿ ವಿಡಿಯೋ ಚಾನಲ್ ಮಾಡಿದ್ರೆ ಬೆಸ್ಟು, ಅಥವಾ ಎಕ್ಸ್ಪೆರಿಮೆಂಟ್ಸ್ ಚಾನಲ್ ಮಾಡಿದ್ರೆ ಬೆಸ್ಟು. ಸೊ ಇದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ. ಹಾಗೆಯೇ ಯಾವುದಕ್ಕೆ ಎಷ್ಟು ರೆವಿನ್ಯೂ ಇದೆ ಮತ್ತು ಇತರೆ ಮಾಹಿತಿಗಳನ್ನ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇದು ನಮ್ಮ ಯೂಟ್ಯೂಬ್ ಚಾನಲ್ ಟೆಕ್ನಿಕಲ್ ಅನಂತ್ ಅಂತ. ಇದುವರೆಗೂ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಕೆಳಗೆ ಕಾಣ್ತಿರೋ ಕೆಂಪು ಬಟನ್ ಒತ್ತಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ಹಾಗೆಯೇ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಬಟನ್ ಕೂಡ ಒತ್ತಿ. ಇದರಿಂದ ನಾನು ಯಾವುದೇ ರೀತಿಯ ಒಂದು ಹೊಸ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ನಿಮಗೊಂದು ನೋಟಿಫಿಕೇಶನ್ ಬರುತ್ತೆ. ಹಾಗೆಯೇ ಫ್ರೆಂಡ್ಸ್, ನಂದು ಫೇಸ್ಬುಕ್ ಪೇಜ್ ಕೂಡ ಇದೆ, ಟೆಕ್ನಿಕಲ್ ಅನಂತ್ ಅಂತ. ದಯವಿಟ್ಟು ಆ ಪೇಜ್ ಕೂಡ ಲೈಕ್ ಮಾಡಿ. ಹಾಗೆಯೇ ನಿಮಗೆ ಯಾವುದೇ ರೀತಿಯ ಒಂದು ಕ್ವಶನ್ ಇದ್ದರೆ ಡೈರೆಕ್ಟಾಗಿ ನನ್ನ ಫೇಸ್ಬುಕ್ ಪೇಜಲ್ಲಿ ಲೈವ್ ಚಾಟ್ ಮಾಡ್ಬೋದು. ಸೊ ನಾನು ಅಲ್ಲಿ ನಿಮಗೆ ಉತ್ತರನೂ ಕೂಡ ಕೊಡ್ತೀನಿ. ಸೊ ಇವತ್ತಿನ ಟಾಪಿಕ್ಕಿಗೆ ಬರೋದಾದರೆ ಫ್ರೆಂಡ್ಸ್, ಯಾವುದೇ ಒಂದು ರೀತಿಯ ಒಂದು ಯೂಟ್ಯೂಬ್ ಚಾನಲ್ನ ಮಾಡಿ ಮೊಟ್ಟ ಮೊದಲಿಗೆ ನನ್ನ ಸಜೆಷನ್ ಏನಪ್ಪ ಅಂತಂದರೆ ಆನ್ ಸ್ಕ್ರೀನಲ್ಲಿ ಬಂದು ವೀಡಿಯೋವನ್ನು ಮಾಡಿ. ಆನ್ ಸ್ಕ್ರೀನಲ್ಲಿ ಬಂದು ವೀಡಿಯೋ ಮಾಡಿದ್ರೆ ನಿಮಗೊಂದು ನಿಮ್ಮದೇ ಆದ ಒಂದು ಐಡೆಂಟಿಟಿ ಕ್ರಿಯೇಟ್ ಆಗುತ್ತೆ. ಹಾಗೆಯೇ ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದಿನ ದಿನಗಳಲ್ಲಿ ಸ್ಪಾನ್ಸರ್ಶಿಪ್ ಕೂಡ ಸಿಗೋ ಚಾನ್ಸಸ್ ಇರುತ್ತೆ. ಸೊ ಯಾವತ್ತೂ ಕೂಡ ನೀವು ಯಾವುದೇ ಒಂದು ರೀತಿಯ ವೀಡಿಯೋವನ್ನು ಮಾಡಬೇಕಾದ್ರೆ ಆನ್ ಸ್ಕ್ರೀನಲ್ಲಿ ಬಂದು ವೀಡಿಯೋವನ್ನು ಮಾಡಿ. ಸೊ ಅದಕ್ಕೆ ಅದರದ್ದೇ ಆದ ಒಂದು ವ್ಯಾಲ್ಯೂ ಇದೆ. ಸೊ ಅದು ನನ್ನ ಮೊದಲನೇ ಸಜೆಷನ್ನು. ಸೊ ಎರಡನೇ ಸಜೆಷನ್ ಏನಪ್ಪ ಅಂತಂದರೆ, ನೀವು ಈ ಚಾನಲ್ನೇ ಮಾಡಬೇಕು, ಆ ಥರ ಚಾನಲ್ನೇ ಮಾಡಬೇಕು ಅಂತ ನಿಮ್ಮ ತಲೆಯಲ್ಲಿ ಇಟ್ಕೋಬೇಡಿ. ನೀವು ಯಾವುದರಲ್ಲಿ ಫೆಮಿಲಿಯರ್ ಇದ್ದೀರೋ, ಸೊ ನಿಮ್ಗೆ ಏನಾದ್ರು ಟೆಕ್ನಿಕಲ್ ಬಗ್ಗೆ ನಾಲೆಜ್ ಇದ್ದರೆ ಟೆಕ್ ಚಾನಲ್ ಸ್ಟಾರ್ಟ್ ಮಾಡ್ಬೋದು. ಹಾಗೆಯೇ ಕುಕಿಂಗ್ ಬಗ್ಗೆ ನಾಲೆಜ್ ಇದ್ದರೆ ಕುಕಿಂಗ್ ಚಾನಲ್ ಸ್ಟಾರ್ಟ್ ಮಾಡ್ಬೋದು. ಹಾಗೆಯೇ ಕೆಲವೊಂದು ನೀವೇನಾದರೂ ಫನ್ನಿ ವೀಡಿಯೋಗಳನ್ನೆಲ್ಲ ಮಾಡ್ತಿದ್ರೆ ಅಂತಹ ಫನ್ನಿ ಚಾನಲ್ಗಳನ್ನ ಮಾಡ್ಬೋದು, ಪ್ರ್ಯಾಂಕ್ ಚಾನಲ್ಗಳನ್ನ ಮಾಡ್ಬೋದು. ಸೊ ನಿಮ್ಗೆ ಯಾವುದರಲ್ಲಿ ನೀವು ಫೆಮಿಲಿಯರ್ ಇದ್ದೀರೋ ಅಂತಹ ಒಂದು ಚಾನಲ್ಗಳನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇದ್ರ ಜೊತೆಗೆ ಏನಪ್ಪ ಅಂತಂದರೆ, ಕೆಲವೊಬ್ಬರು ಎರಡೆರಡು ಥಿಂಗ್ಸಲ್ಲಿ ಫೆಮಿಲಿಯರ್ ಇರುತ್ತೆ, ಕೆಲವೊಬ್ಬರು ಟೆಕ್ಕಲ್ಲೂ ಫೆಮಿಲಿಯರ್ ಇರ್ತಾರೆ, ಹಾಗೆಯೇ ಕುಕಿಂಗಲ್ಲೂ ಫೆಮಿಲಿಯರ್ ಇರ್ತಾರೆ. ಸೊ ಹಾಗೆಯೇ ಬೇರೆ ಬೇರೆ ಕೆಲವರು ಮಲ್ಟಿ ಟ್ಯಾಲೆಂಟಲ್ಲಿ ಇದ್ದಾಗ ಕೆಲವೊಂದು ಸಲ ಕನ್ಫ್ಯೂಷನ್ ಜಾಸ್ತಿ ಇರುತ್ತೆ. ಸೊ ಅಂಥವ್ರಿಗೆ ರೆವಿನ್ಯೂ ಬೇಸ್ಡ್ ನಾನು ಮುಂದೆ ಹೇಳ್ತೀನಿ, ರೆವಿನ್ಯೂ ಬೇಸ್ಡ್ ಚಾನಲ್ಸು. ಸೊ ಯಾವ ಥರ ನಿಮಗೆ ಎರಡೆರಡು ಮೂರಲ್ಲಿ ಟ್ಯಾಲೆಂಟ್ ಇದ್ದಾಗ ಯಾವುದನ್ನು ಆರಿಸ್ಕೋಬೇಕು ರೆವಿನ್ಯೂ ವೈಸ್ ಅಂತ ಅದನ್ನು ಮುಂದೆ ಹೇಳ್ತೀನಿ. ಸೊ ಇದು ಮೇಯ್ನು. ಈಗ ಕೆಲವೊಬ್ಬರಿಗಂತೂ ಸಿಂಗಲ್ ಟ್ಯಾಲೆಂಟ್ ಇರುತ್ತೆ, ಯಾವುದೇ ಒಂದು ಟೆಕ್ ಆಗಿರ್ಬೋದು, ಕುಕಿಂಗ್ ಆಗಿರ್ಬೋದು. ಸೊ ಸಿಂಗಲ್ ಟ್ಯಾಲೆಂಟ್ ಇದ್ದವರು ಇರ್ರೆಸ್ಪೆಕ್ಟಿವ್ ಆಫ್ ರೆವಿನ್ಯೂ ದಯವಿಟ್ಟು ಅವರ ಒಂದು ಏನು ಟ್ಯಾಲೆಂಟ್ ಇದೆ, ಯಾವುದ್ರಲ್ಲಿ ಫೆಮಿಲಿಯರ್ ಇದ್ದಾರೋ ಅದೇ ರೀತಿಯ ಚಾನಲ್ನ ಮಾಡಿಕೊಂಡು ಮುಂದುವರಿಸಿ. ಸೊ ನಿಮಗೆ ಒಂದು ಚಾನಲ್ ಚೆನ್ನಾಗಿ ಗ್ರೋ ಆಗೋಕ್ಕೆ ಒಳ್ಳೆಯ ಪ್ಲ್ಯಾಟ್ಫಾರ್ಮ್ ಆಗುತ್ತೆ. ಹಾಗೆಯೇ ಚೆನ್ನಾಗಿ ನಿಮಗೆ ಒಂದು ನಿಮ್ಮ ಕೆರಿಯರ್ ಕೂಡ ಚೆನ್ನಾಗಿ ಗ್ರೋ ಮಾಡ್ಕೋಬೋದು ಇದೇ ಯೂಟ್ಯೂಬ್ ಚಾನಲ್ನಿಂದ. ಸಪೋಸ್ ನಿಮಗೆ ಇರ್ರೆಸ್ಪೆಕ್ಟಿವ್ ಆಫ್ ನಿಮಗೆ ಯಾವುದ್ರಲ್ಲೂ ಚೆನ್ನಾಗಿ ನಾಲೆಜ್ ಇರುತ್ತೆ, ಇನ್ಯಾವುದೋ ರೀತಿಯ ರೆವಿನ್ಯೂಗೋಸ್ಕರ ಇನ್ಯಾವುದೋ ರೀತಿ ಚಾನಲ್ ಮಾಡಿದರೆ ನಿಮಗೆ ಅದರಲ್ಲಿ ಸಕ್ಸಸ್ ಆಗೋದು ತುಂಬ ಕಡಿಮೆ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ನಿಮ್ಗೆ ಯಾವುದ್ರಲ್ಲಿ ಫೆಮಿಲಿಯರ್ ಇದ್ರೋ ಆ ಥರ ಚಾನಲ್ನ ಮಾಡಿದ್ರೆ ತುಂಬ ಒಳ್ಳೆಯದು. ಸೊ ಇದು ಸೆಕೆಂಡ್ ಪಾಯಿಂಟು. ಹಾಗೆಯೇ ಥರ್ಡ್ ಪಾಯಿಂಟು ರೆವಿನ್ಯೂ ವೈಸ್ ಬರೋದಾದರೆ ಫ್ರೆಂಡ್ಸ್, ರೆವಿನ್ಯೂ ಯಾವಾಗಲೂ ಹೆಂಗೆ ಡಿಪೆಂಡ್ ಆಗಿರುತ್ತೆ ಅಂದರೆ, ಕಂಪನಿ ಬಂದು ಅಡ್ವರ್ಟೈಸ್ಮೆಂಟ್, ಯಾವುದೇ ಒಂದು ಕಂಪನಿ ತನ್ನ ಅಡ್ವರ್ಟೈಸ್ಮೆಂಟನ್ನು ಕೊಡೋಕ್ಕೆ ಮುಂದೆ ಬರ್ತಿರ್ತಲ್ಲ, ಅದರಿಂದ ನಮಗೆ ರೆವಿನ್ಯೂ ಬರುತ್ತೆ. ಈಗ ಸಪೋಸ್ ಟೆಕ್ ಚಾನಲ್ ಆಗಿರ್ಬೋದು, ಕುಕಿಂಗ್ ಚಾನಲ್ ಆಗಿರ್ಬೋದು. ಟೆಕ್ ಚಾನಲ್ಗೆ ರೆವಿನ್ಯೂ ಜಾಸ್ತಿ ಇದೆ. ಏನಕ್ಕಪ್ಪ ಅಂತಂದರೆ, ಟೆಕ್ನಿಕಲ್ ರಿಲೇಟೆಡ್ ಗ್ಯಾಜೆಟ್ಸ್ ಆಗಿರ್ಬೋದು, ಟೆಕ್ನಿಕಲ್ ರಿಲೇಟೆಡ್ ಥಿಂಗ್ಸ್ ಆಗಿರ್ಬೋದು, ದಿನನಿತ್ಯ ಹೊಸ ಹೊಸ ಮಾರ್ಕೆಟ್ಗೆ ಹೊಸ ಹೊಸ ಪ್ರಾಡಕ್ಟ್ ಬರ್ತಿರುತ್ತೆ. ಅಂತಹ ಪ್ರಾಡಕ್ಟ್ ಕಂಪನಿಯವರು ಏನು ಮಾಡ್ತಾರೆ, ನಮ್ಮ ವೀಡಿಯೋಗಳಲ್ಲಿ ಅಡ್ವರ್ಟೈಸನ್ನು ಕೊಡ್ತಾರೆ. ಹಾಗೆಯೇ ಕುಕಿಂಗಿಗೂ ಕೂಡ, ಕುಕಿಂಗ್ ಚಾನಲ್ಗೂ ಕೂಡ ತುಂಬ ಬೆನಿಫಿಟ್ ಇದೆ. ಯಾಕಂದರೆ ಕುಕಿಂಗ್ ಐಟಮ್ಸ್ ಆಗಿರ್ಬೋದು, ತುಂಬ ಕುಕಿಂಗ್ ಐಟಮ್ಸು ದಿನನಿತ್ಯ ಹೊಸ ಹೊಸದು ಮ್ಯಾಗಿ ಅಂತೆ ಅವಂತೆ ಇವಂತೆ ತುಂಬ ಪ್ರಾಡಕ್ಟ್ಸ್ ಬರ್ತಿರ್ತವೆ. ಅದನ್ನು ಅಡ್ವರ್ಟೈಸ್ ಕೊಡ್ತಿರ್ತಾರೆ. ಅದನ್ನು ಪ್ರಿಫರಬಲಿ ಕುಕಿಂಗ್ ಚಾನಲಲ್ಲೇ ರಿಲೇಟೆಡ್ ಅಡ್ವರ್ಟೈಸನ್ನು ಕೊಡ್ತಿರ್ತಾರೆ. ಸೊ ಅದಕ್ಕೂ ಅವ್ರಿಗೂ ಕೂಡ ಒಂದು ರೆವಿನ್ಯೂ ಚೆನ್ನಾಗಿದೆ. ಅದನ್ನು ಬಿಟ್ಟರೆ ಬ್ಯೂಟಿ ಕೂಡ, ಯಾವುದೇ ಒಂದು ಕ್ರೀಮ್ ಆಗಿರ್ಬೋದು, ಫೇಸ್ ಕ್ರೀಮ್ ಆಗಿರ್ಬೋದು, ಪೌಡರ್ಗಳಾಗಿರ್ಬೋದು, ಅಥವಾ ಈ ರೀತಿ ಬ್ಯೂಟಿ ಪ್ರಾಡಕ್ಟ್ಸ್ ಕೂಡ ಡೈಲಿ ತುಂಬ ಬರ್ತಿರ್ತವೆ. ಸೊ ಆ ಥರ ಬ್ಯೂಟಿ ಚಾನಲ್ ಕೂಡ ತುಂಬ ರೆವಿನ್ಯೂ ಚೆನ್ನಾಗಿದೆ. ಅಂದರೆ ಯಾವ ಒಂದು ಅಡ್ವರ್ಟೈಸ್ಮೆಂಟ್ ಕಂಪನಿಗಳು, ಸಪೋಸ್ ಯಾವ ಪ್ರಾಡಕ್ಟ್ ನಾವು ದಿನನಿತ್ಯ ಬಳಸ್ತೀವಿ, ಟೆಕ್ ಆಗಿರ್ಬೋದು ಅಥವಾ ಬ್ಯೂಟಿ ಆಗಿರ್ಬೋದು, ಕುಕಿಂಗ್ ಆಗಿರ್ಬೋದು. ಸೊ ನೀವು ಒಂದು ಅಂದಾಜು ಮಾಡ್ಕೋಬೇಕಾಗುತ್ತೆ. ಸಪೋಸ್ ಈಗ ಎರಡೆರಡು ಟ್ಯಾಲೆಂಟ್ ಇರುತ್ತೆ, ಕುಕಿಂಗೂ ಇರುತ್ತೆ, ಹಾಗೆಯೇ ಟೆಕ್ ಬಗ್ಗೆನೂ ನಾಲೆಜ್ ಇರುತ್ತೆ. ಸೊ ಅವರು ಒಂದು ಡಿಸೈಡ್ ಮಾಡ್ಕೋಬೇಕಾಗುತ್ತೆ ಯಾವುದರಲ್ಲಿ ತುಂಬ ಅಡ್ವರ್ಟೈಸ್ ಬರ್ತಾ ಇದೆ ಅಂತ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸಪೋಸ್ ಸಿಂಗಲ್ ಟ್ಯಾಲೆಂಟ್ ಇದ್ದಾಗ, ಟೆಕ್ ಅಂದರೆ ಅವನಿಗೆ ಟೆಕ್ ಅಷ್ಟೇ ಗೊತ್ತಿರುತ್ತೆ, ಟೆಕ್ ಚಾನಲ್ ಸ್ಟಾರ್ಟ್ ಮಾಡಿಕೊಂಡು ಅದರಲ್ಲೇ ಅವನು ಗ್ರೋ ಆಗ್ಬೋದು. ಮಲ್ಟಿ ಟ್ಯಾಲೆಂಟ್ ಇದ್ದವರಿಗೆ ಸ್ವಲ್ಪ ಒಂದು ಡಿಸಿಷನ್ ತಗೊಳ್ಳೋದನ್ನು ತುಂಬ ಕಷ್ಟ ಆಗುತ್ತೆ. ಬಟ್ ಈಗ ಸಪೋಸ್ ನಿಮಗೆ ಟೆಕ್ ಬಗ್ಗೆನೂ ತುಂಬ ನಾಲೆಜ್ ಇದೆ, ಹಾಗೆಯೇ ಕುಕಿಂಗ್ ಬಗ್ಗೆನೂ ನಾಲೆಜ್ ಇದೆ ಅಂದರೆ ಎರಡು ಚಾನಲ್ನು ಸ್ಟಾರ್ಟ್ ಮಾಡಬಹುದು. ಬಟ್ ಎರಡು ಚಾನಲ್ನ ಸ್ಟಾರ್ಟ್ ಮಾಡಿ ಮೇಂಟೈನ್ ಮಾಡೋಕ್ಕೆ ಟೈಮ್ ಆಗಲ್ಲ ಅಂತಂದರೆ ನನ್ನ ಪ್ರಿಫರೆನ್ಸು ಟೆಕ್ಕು. ಏನಕ್ಕಪ್ಪ ಅಂತಂದರೆ, ಟೆಕ್ನಿಕಲಲ್ಲಿ ಕುಕಿಂಗ್ ಅಷ್ಟೇ ಒಂದು ಸ್ಪಾನ್ಸರ್ಶಿಪ್ ಒಂದು ಆ್ಯಡ್ಸ್ ಬರ್ತಿರ್ತವೆ. ಹಾಗೆಯೇ ರೆವಿನ್ಯೂ ಕೂಡ ಆ್ಯಡ್ ರೆವಿನ್ಯೂ ಜಾಸ್ತಿನೇ ಇರುತ್ತೆ. ಇದ್ರ ಜೊತೆಗೆ ಏನಪ್ಪ ಅಂತಂದರೆ, ನಿಮಗೆ ಸ್ಪಾನ್ಸರ್ಶಿಪ್ಗಳು ಕೆಲವೊಂದು ಗ್ಯಾಜೆಟ್ಸ್ ಆಗಿರ್ಬೋದು, ಅಥವಾ ಮೊಬೈಲ್ ಫೋನ್ಸ್ ಆಗಿರ್ಬೋದು, ಅಥವಾ ಇತರೆ ಹೈ ಎಂಡ್ ವರ್ಷನ್ ಗ್ಯಾಜೆಟ್ಸ್ಗಳನ್ನೆಲ್ಲ ನಿಮಗೆ ರಿವ್ಯೂ ಯೂನಿಟ್ ಆಗಿ ಫ್ರೀ ಕೊಡ್ತಿರ್ತಾರೆ. ಹಾಗೆಯೇ ಅದಕ್ಕೆ ರಿವ್ಯೂ ಮಾಡೋದಕ್ಕೆ ದುಡ್ಡು ಕೂಡ ಕೊಡ್ತಿರ್ತಾರೆ. ಸೊ ಈ ರೀತಿಯಾದ ಆಪ್ಷನ್ ಇರೋದ್ರಿಂದ ಕುಕಿಂಗಿಗೆ ರಿವ್ಯೂ ಯೂನಿಟ್ಗಳು ಸ್ವಲ್ಪ ಕಡಿಮೆ. ಯಾಕಪ್ಪ ಅಂತಂದರೆ ಅದು ಆಯಿಲು, ಮ್ಯಾಗಿ ಇಂಥವಿರೋದ್ರಿಂದ ಅವಕ್ಕೆಲ್ಲ ರಿವ್ಯೂ ಯೂನಿಟ್ ಸಿಗಲ್ಲ. ಸೊ ನೀವೇ ಅದನ್ನು ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿಕೊಂಡು ಯಾವುದೇ ಒಂದು ಕುಕಿಂಗನ್ನು ಮಾಡ್ಕೋಬೇಕು. ಸಪೋಸ್ ನೀವು ಹೈ ಎಂಡ್ ವರ್ಷನಲ್ಲಿ ಕುಕಿಂಗ್ ಚಾನಲ್ ಮಾಡ್ತಿರ್ತೀರಾ ಅಂದರೆ ಅದಕ್ಕೂ ಕೂಡ ನಿಮಗೆ ಒಂದು ಕೆಲವೊಂದು ಪ್ರಾಡಕ್ಟ್ಸ್ಗಳನ್ನ ಕೊಡ್ತಿರ್ತಾರೆ. ಕುಕ್ಕರ್ ಆಗಿರ್ಬೋದು, ಮಿಕ್ಸರ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ಹೈ ಎಂಡ್ ವರ್ಷನ್
ಡಿಜಿಟಲೈಸ್ಡ್ ಒಂದು ಕುಕಿಂಗ್ ಐಟಮ್ಸ್ ಕೂಡ ಕೊಡ್ತಿರ್ತಾರೆ ರಿವ್ಯೂ ಮಾಡೋದಕ್ಕೆ. ಸಪೋಸ್ ನಿಮ್ಮ ಒಂದು ಚೆನ್ನಾಗಿ ಇಂಟ್ರೆಸ್ಟನ್ನು ನೋಡಿಕೊಂಡು ನೀವು ನಿಮ್ಮ ಚಾನಲ್ನ ಸ್ಟಾರ್ಟ್ ಮಾಡೋದು ಒಳ್ಳೆಯದು. ಈಗ ಫನ್ನಿ ಚಾನಲ್ಗಳಿಗೆ ಬರೋದಾದರೆ ಫನ್ನಿ ಚಾನಲ್ಗಳಿಗೆ ಸ್ವಲ್ಪ ರೆವಿನ್ಯೂ ಕಡಿಮೆ. ಯಾಕಪ್ಪ ಅಂತಂದರೆ ಫನ್ನಿ ಚಾನಲ್ ರಿಲೇಟೆಡ್ ಆ್ಯಡ್ಸ್ ಬರೋದು ತುಂಬ ಕಡಿಮೆ. ಸೊ ಕೆಲವೊಂದು ನೀವು ನೋಡಿರ್ಬೋದು, ಟಿಕ್ಟಾಕ್ ಆಗಿರ್ಬೋದು, ಹೀಗಂತೂ ಕೆಲವೊಂದು ಆ್ಯಪ್ಗಳು ಬರ್ತಿರ್ತವೆ. ಅಂತಹ ಆ್ಯಪ್ಗಳು ಮಾತ್ರ ನಿಮ್ಮ ಫನ್ನಿ ಚಾನಲ್ಗಳಲ್ಲಿ ಆ್ಯಡ್ ಕೊಡ್ತಿರ್ತವೆ. ಅದನ್ನು ಬಿಟ್ಟು ಟೆಕ್ ಆ್ಯಡ್ಸ್ಗಳೆಲ್ಲ ಸ್ವಲ್ಪ ಕಡಿಮೆನೇ ಬರೋದು ಫನ್ನಿ ಚಾನಲ್ಸ್ಗೆ. ಬರಲ್ಲ ಅಂತಲ್ಲ, ಬಟ್ ಸ್ವಲ್ಪ ಕಡಿಮೆ. ಆಮೇಲೆ ಕೆಲವೊಂದು ಯಾವುದೋ ಒಂದು ಬ್ಯೂಟಿ ಚಾನಲ್ಗಳು ಕೂಡ ಚೆನ್ನಾಗಿ ರೆವಿನ್ಯೂ ಬರುತ್ತೆ. ಸೊ ರೆವಿನ್ಯೂ ವೈಸ್ ಬರೋದಾದರೆ ಬ್ಯೂಟಿ ಆಗಿರ್ಬೋದು, ಕುಕಿಂಗ್ ಆಗಿರ್ಬೋದು, ಅಥವಾ ಒಂದು ಟೆಕ್ ಚಾನಲ್ಗಳಿಗೆ ತುಂಬ ರೆವಿನ್ಯೂ ಇದೆ. ಇದರ ಜೊತೆಗೆ ಸ್ಪಾನ್ಸರ್ಶಿಪ್ ಕೂಡ ಅಷ್ಟೇ. ಟೆಕ್ನಿಕಲ್ ಚಾನಲ್ಗಳಿಗೆ ತುಂಬ ಸ್ಪಾನ್ಸರ್ಶಿಪ್ ಇದ್ದಾವೆ. ಸೊ ಮೆಜಾರಿಟಿ ಏನಪ್ಪ ಅಂತಂದರೆ ಈಗಿನ ಯಂಗ್ ಜನ್ರೇಷನ್ ಟ್ರೆಂಡು, ಅದು ಕೂಡ ಎಸ್ಪೆಷಲಿ ಬಾಯ್ಸ್ ಏನಪ್ಪ ಅಂತಂದರೆ ಟೆಕ್ ಚಾನಲ್ ಸ್ಟಾರ್ಟ್ ಮಾಡೋಕ್ಕೆ ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತಾರೆ. ಸೊ ಅಂಥವ್ರು ಏನಪ್ಪ ಅಂತಂದರೆ ಟೆಕ್ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಂಡು, ಹಾಗೆಯೇ ಟೆಕ್ ಬಗ್ಗೆ ಕಂಪ್ಲೀಟಾಗಿ ಒಂದು ಜಿನೈನ್ ರಿವ್ಯೂ ಆಗಿರ್ಬೋದು, ಅಥವಾ ಜಿನೈನ್ ಒಂದು ಆ್ಯಪ್ ರಿವ್ಯೂ, ಇದನ್ನೆಲ್ಲ ಮಾಡಿ ಸ್ವಲ್ಪ ಚೆನ್ನಾಗಿ ಗ್ರೋ ಆದರೆ ಚೆನ್ನಾಗಿ ಸ್ಪಾನ್ಸರ್ಶಿಪ್ ಸಿಗುತ್ತೆ. ಹಾಗೆಯೇ ನೀವು ಯೂಟ್ಯೂಬ್ ರೆವಿನ್ಯೂಯಿಂದ ಕೂಡ ಅರ್ನ್ ಮಾಡ್ಬೋದು. ಹಾಗೆಯೇ ಸ್ಪಾನ್ಸರ್ಶಿಪ್ಪೇ ನಿಮಗೆ ಸಾಕು. ಪ್ರತಿ ಮಂತ್ 1-2 ಸ್ಪಾನ್ಸರ್ಶಿಪ್ ಅಂತಂದರೆ ಈ ಕಾಮನ್ ಆಗಿ ನಾವು ಒಂದು 2 lakhs 3 lakhs ಸಬ್ಸ್ಕ್ರಿಪ್ಷನ್ ರೇಟ್ ಜಾಸ್ತಿ ಆದಮೇಲೆ ಒಂದೊಂದು ಸ್ಪಾನ್ಸರ್ಶಿಪ್ಗೂ ನಾವು 10,000 15,000 ಹಿಂಗೆಲ್ಲ ಡಿಮ್ಯಾಂಡ್ ಮಾಡ್ತೀವಿ. ಸೊ ಮೆಜಾರಿಟಿ ಟೈಮ್ ಏನಾಗುತ್ತೆ ಅಂದರೆ ತಿಂಗಳಿಗೆ 1-2 ಸ್ಪಾನ್ಸರ್ಶಿಪ್ ಬಂದರೆ ಅಲ್ಲೇ ನಿಮ್ಗೆ 20,000 ಬರುತ್ತೆ. ಪ್ಲಸ್ ಯೂಟ್ಯೂಬ್ ರೆವಿನ್ಯೂ ಕೂಡ ಅಡಿಷನಲ್ ಆಗಿ ಬರುತ್ತೆ. ಸೊ ಇದರಿಂದ ನಿಮಗೆ ಟೆಕ್ ಚಾನಲ್ ಇದ್ದರೆ ಸ್ವಲ್ಪ ಅಡ್ವಾಂಟೇಜು. ಸೊ ಹಾಗೆಯೇ ನಿಮಗೆ ಕುಕಿಂಗ್ ಚಾನಲ್ಲು ಅಷ್ಟೇ ಕೂಡ, ಅದೂ ನೀವು ಚೆನ್ನಾಗಿ ಗ್ರೋ ಆಯಿತು ಅಂದರೆ ಕೆಲವೊಂದು ಯಾವ್ದಾರ ಒಂದು ಪ್ರಾಡಕ್ಟ್ಸನ್ನು ಅಥವಾ ಯಾವುದೇ ಒಂದು ಕಂಪ್ನಿ ಆಯಿಲು ಅಥವಾ ಆ ಥರದ್ದೆಲ್ಲ ಸ್ಪಾನ್ಸರ್ಶಿಪ್ ಕೊಡ್ತಾ ಇರ್ತಾರೆ. ಸೊ ಅದನ್ನು ಕೂಡ ನೀವು ಮಾಡ್ಕೋಬಹುದು. ಬೇಸ್ಡ್ ಆನ್ ನಿಮ್ಮ ಇಂಟ್ರೆಸ್ಟ್ ಮೇಲೆ ಡಿಪೆಂಡು. ಸೊ ನಿಮ್ಮ ಯಾವ ಥರ ಇಂಟ್ರೆಸ್ಟ್ ಇದೆ ಅದನ್ನು ನೋಡಿಕೊಂಡು ನೀವು ಚಾನಲ್ನ ಸ್ಟಾರ್ಟ್ ಮಾಡಿ. ಹಾಗೆಯೇ ಪ್ರತಿಯೊಂದು ಇದನ್ನೇ ಮಾಡಬೇಕು, ಅದನ್ನೇ ಮಾಡಬೇಕು, ನಾನೇನೋ ಮಾಡಿದ್ದೀನಿ ಅಂತ ನೀವು ಅದನ್ನೇ ಮಾಡೋದಲ್ಲ. ಸೊ ನಿಮ್ಗೆ ಯಾವುದು ಕ್ಲಿಯರಾಗಿ ಒಂದು ಕಾನ್ಸೆಪ್ಟ್ ಐಡಿಯಾ ಬರುತ್ತೋ ಆ ಥರ ಒಂದು ಚಾನಲ್ನ ಮಾಡಿ. ಹಾಗೆಯೇ ಒಂದು ಅರ್ನಿಂಗ್ ಚಾನಲ್ ಆಗಿರ್ಬೋದು. ಅರ್ನಿಂಗ್ ಚಾನಲ್ ಆಗಿದ್ದರೆ ಮೆಜಾರಿಟಿ ಜಿನೈನ್ ಆ್ಯಪ್ಗಳನ್ನೇ ರಿವ್ಯೂ ಮಾಡಬೇಕಾಗತ್ತೆ. ಹಾಗೆಯೇ ಕೆಲವೊಂದ್ಸಲಿ ಯಾವುದೋ ಟೈಮಿಗೆ ಆ ಆ್ಯಪ್ ವರ್ಕ್ ಆಗ್ತಿರುತ್ತೆ, ಮತ್ತು ಯಾವುದೋ ಟೈಮಿಗೆ ಅದು ವರ್ಕ್ ಆಗಲ್ಲ. ನಿಮ್ಮ ಹಳೆ ವೀಡಿಯೋಗಳನ್ನು ನೋಡಿ ಈಗಲೂ ಕೂಡ ಅದು ಫೇಕು ಹಾಗೆ ಹೀಗೆ ಅಂತೆಲ್ಲ ಕಾಮೆಂಟ್ ಆಗ್ತಿರ್ತಾರೆ. ಸೊ ಇಂತಹ ಪರಿಸ್ಥಿತಿಗಳು ಜಾಸ್ತಿ ಆಗ್ತಿರ್ತವೆ. ಸೊ ಅರ್ನಿಂಗ್ ಚಾನಲ್ ಮಾಡಿದ್ರೆ ನಿಮಗೆ ಜಿನೈನ್ ಆಗಿ ಗೊತ್ತಿರಬೇಕು, ನೀವು ಕೂಡ ಅದರಿಂದ ರೆವಿನ್ಯೂ ಪಡ್ಕೊಂಡಿರಬೇಕು, 1 ಸಲನಾರ 2 ಸಲನಾರ. ಸೊ ಅಂತಹ ವೀಡಿಯೋಗಳನ್ನು ಮಾಡಿದ್ರೆ ನಿಮಗೆ ಒಂದು ಹೆಲ್ಪ್ ಆಗುತ್ತೆ. ಹಾಗೆಯೇ ಕೂಡ ಕೆಲವೊಂದು ದೊಡ್ಡ ದೊಡ್ಡ ಕಂಪ್ನಿಗಳಿಗೆ, ಇಂಡಸ್ಟ್ರಿಗಳಿಗೆಲ್ಲ ವಿಸಿಟ್ ಕೊಟ್ಟು ಅಲ್ಲಿಂದ ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಹೆಂಗಾಗುತ್ತೆ, ಹಾಗೆಯೇ ಕೆಲವೊಂದು ಐಟಮ್ಸ್ ಹೆಂಗೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ವೀಡಿಯೋವನ್ನು ಮಾಡಿ ಹಾಕಿದರೆ ಅದು ಕೂಡ ವರ್ಕೌಟ್ ಆಗುತ್ತೆ. ಸೊ ಈ ರೀತಿಯಾಗಿ ಬೇರೆ ಬೇರೆ ತುಂಬ ಆಪ್ಷನ್ಗಳಿದ್ದಾವೆ. ನಾನು ಮುಂದಿನ ವೀಡಿಯೋದಲ್ಲಿ ಫುಲ್ ಕಂಪ್ಲೀಟಾಗಿ ಲಿಸ್ಟ್ ಕೊಡ್ತೀನಿ ಯಾವ್ಯಾವ ಥರ ಚಾನಲ್ಗಳನ್ನ ಮಾಡಬಹುದು ಅಂತ. ಸೊ ಹಾಗೆಯೇ ನೀವು ಟೆಕ್ ಚಾನಲ್ ಮಾಡಬಾರ್ದು ಅಂತಲೂ ಏನಿಲ್ಲ. ಈಗ ಮೆಜಾರಿಟಿ ನಾನು ಯಾವುದೋ ಒಂದು ಮೊನ್ನೆ ಒಂದು ವೀಡಿಯೋ ನೋಡಿದೆ ಯೂಟ್ಯೂಬಲ್ಲೇ. ಸೊ ಅದೇನಪ್ಪ ಅಂತಂದರೆ ಅವ್ರು ಯಾವುದೋ ಒಂದು ಪರ್ಸನ್ನು ಹಾಕಿದ್ದಾರೆ, ಈಗಾಗಲೇ ಕನ್ನಡದಲ್ಲಿ 100 ಯೂಟ್ಯೂಬ್ ಚಾನಲ್ ಇದೆ, ನಾವು ಮಾಡಿದ್ರೆ ಸಕ್ಸಸ್ ಆಗ್ತೀವಾ ಅಂತ ಒಂದು ಕ್ವಶನ್ ಮಾರ್ಕ್ ಇತ್ತು. ಸೊ 100 ಯೂಟ್ಯೂಬ್ ಚಾನಲ್ ಇರೋದು ಪ್ರಶ್ನೆ ಅಲ್ಲ ಫ್ರೆಂಡ್ಸ್. ನಿಮಗೆ ಚೆನ್ನಾಗಿ ಅದ್ರ ಬಗ್ಗೆ ನಾಲೆಜ್ ಇತ್ತು ಅಂದರೆ ಆ 100 ಯೂಟ್ಯೂಬ್ ಚಾನಲ್ ಇರಲಿ, 1000 ಯೂಟ್ಯೂಬ್ ಚಾನಲ್ ಇರಲಿ, ಅದೆಲ್ಲದಕ್ಕಿಂತ ಮೀರಿ ನೀವು ಮುಂದೆ ಬರಬಹುದು. ಸೊ ನಿಮ್ಮ ಎಫರ್ಟು, ನೀವು ಹೆಂಗೆ ಕನ್ವೀನಿಯೆಂಟ್ ಮೀನ್ಸ್ ನೀವು ಹೆಂಗೆ ಕನ್ವಿನ್ಸ್ ಮಾಡ್ತೀರಾ ಜನಕ್ಕೆ, ಹಾಗೆಯೇ ನೀವು ಹೆಂಗೆ ನಿಮ್ಮ ಕಂಟೆಂಟನ್ನು ಡೆಲಿವರಿ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ 100 ಯೂಟ್ಯೂಬ್ ಚಾನಲ್ ಇದೆ, 1000 ಯೂಟ್ಯೂಬ್ ಚಾನಲ್ ಇದೆ, ಟೆಕ್ಕು ಹಂಗಂತೇಳಿ ನಾನು ಟೆಕ್ ಮಾಡಬಾರ್ದು, ಅಥವಾ ಯಾವುದೋ ಒಂದು ಅರ್ನಿಂಗ್ ಚಾನಲ್ ಇದೆ ಅಂತೇಳಿ ನಾನು ಮಾಡಬಾರ್ದು ಅಂತಿಲ್ಲ. ಹಾಗೆಯೇ ಯಾವುದೋ ಒಂದು ಫನ್ನಿ ವೀಡಿಯೋ ಚಾನಲ್ ಇದೆ ಅಂತೇಳಿ ನಾನು ಮಾಡಬಾರ್ದು ಅಂತ ಏನೂ ಇಲ್ಲ. ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇದೆಯೋ ಅದನ್ನು ಕರೆಕ್ಟಾಗಿ ಒಂದು ವೇಯಲ್ಲಿ ಕರೆಕ್ಟಾಗಿ ಅದನ್ನು ತೊಗೊಂಡೋದ್ರೆ ಡೆಫಿನೆಟ್ಲಿ ನೀವು ಸಕ್ಸಸ್ ಆಗ್ತೀರಾ. ಹಾಗೆಯೇ ಚೆನ್ನಾಗಿ ನಿಮಗೆ ರೆವಿನ್ಯೂ ಕೂಡ ಬರುತ್ತೆ. ಸೊ ಯಾರೋ ಹೇಳಿದ್ರು ಈ ಥರ ಚಾನಲ್ ಇದ್ದಾವೆ, ನಾನು ಮಾಡಿದ್ರೆ ಸಕ್ಸಸ್ ಆಗಲ್ಲ ಅಂತೆಲ್ಲ ಅನ್ಕೋಬೇಡಿ. ಸೊ ನೀವು ಯಾವಾಗ ನೀವು ಸಕ್ಸಸ್ ಆಗಲ್ಲ ಅಂತ ಅನ್ಕೊತೀರಾ ಆವಾಗಲೇ ನೀವು ಅರ್ಧ ಕೆಳಗೆ ಇಳಿದಂಗೆ. ಸೊ ಅದಕ್ಕೆ ನಿಮ್ಗೆ ಏನು ಗೊತ್ತಿದೆ ಅದನ್ನು ಕರೆಕ್ಟಾಗಿ ಕಂಟೆಂಟನ್ನು ಡೆಲಿವರಿ ಮಾಡಿ ಎಲ್ಲದಕ್ಕಿಂತ ಎಕ್ಸಲೆಂಟಾಗಿ ಕೊಡೋದಕ್ಕೆ ಟ್ರೈ ಮಾಡಿ. ಈಗಾಗಲೇ ತುಂಬ ಟೆಕ್ ಚಾನಲ್ ಗ್ರೋ ಆಗಿರ್ಬೋದು, ಬಟ್ ನೀವೇನಪ್ಪ ಅಂತಂದರೆ ನೀವು ನಿಮಗೆ ಗೊತ್ತಿರೋದ್ರಿಂದ ಬೇಸಿಕ್ಕಿಂದ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಕ್ಲೀನಾಗಿ ಅವ್ರಿಗಿನ್ನೂ ಚೆನ್ನಾಗಿ ನಿಮ್ಮ ಕಂಟೆಂಟನ್ನು ಪ್ರೆಸೆಂಟ್ ಮಾಡೋದನ್ನು ನೋಡಿ. ಸೊ ನೀವು ಚೆನ್ನಾಗಿ ನೀವು ಎಫರ್ಟ್ ಹಾಕಿ ಕಂಟೆಂಟನ್ನು ಪ್ರೆಸೆಂಟ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಿಮ್ಮ ಚಾನಲ್ ಗ್ರೋ ಆಗೇ ಆಗುತ್ತೆ. ಸೊ ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಸೊ ನೀವು ಯಾರೋ ಒಬ್ಬರು ಮಾಡಿದ್ದಾರೆ ಅಂತೆಲ್ಲ ಸ್ಟಾಪ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಗೆ ಯಾವುದೇ ರೀತಿಯ ಇಂಟ್ರೆಸ್ಟ್ ಇದೆ ಸೊ ಅದನ್ನು ನೋಡಿಕೊಂಡು ಒಂದು ಚಾನಲ್ನ ಸ್ಟಾರ್ಟ್ ಮಾಡಿಕೊಂಡ್ರೆ ನೀವು ಡೆಫಿನೆಟ್ಲಿ ಯೂಟ್ಯೂಬಲ್ಲಿ ಹೆಚ್ಚಿನ ರೆವಿನ್ಯೂ ಗಳಿಸ್ಬೋದು, ಚೆನ್ನಾಗಿ ಒಂದು ಸ್ಪಾನ್ಸರ್ಶಿಪ್ಪನ್ನು ಪಡ್ಕೋಬಹುದು. ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಹೇಳಬೇಕಾಗಿತ್ತು. ನೀವು ಯಾವುದೇ ರೀತಿಯ ಒಂದು ಚಾನಲ್ ಮಾಡಿ ಮೊಟ್ಟ ಮೊದಲಿಗೆ ಆನ್ ಸ್ಕ್ರೀನಲ್ಲಿ ಒಂದು ವಿಡಿಯೋವನ್ನು ಮಾಡಿ. ಎರಡನೇದೇನಪ್ಪ ಅಂತಂದರೆ ನಿಮಗೆ ಯಾವುದರಲ್ಲಿ ಫೆಮಿಲಿಯರ್ ಇದ್ರೋ ಆ ಥರ ಚಾನಲ್ನ ಮಾಡಿ. ಮೂರನೇದೇನಪ್ಪ ಅಂದರೆ ರೆವಿನ್ಯೂ ವೈಸ್ ಬರೋದ್ರೆ ಟೆಕ್ಕು, ಬ್ಯೂಟಿ, ಹಾಗೆಯೇ ಕುಕಿಂಗ್ ಚಾನಲ್ಗೆ ಚೆನ್ನಾಗಿ ರೆವಿನ್ಯೂ ಇದೆ. ಸೊ ಅದರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಯಾವ್ದಾರ ಒಂದು. ಸೊ ಇದಿಷ್ಟು ಮಾಡಿದ್ರೆ ನೀವು ಡೆಫಿನೆಟ್ಲಿ ಈ ಯೂಟ್ಯೂಬ್ ಚಾನಲ್ ಸಕ್ಸಸ್ ಆಗ್ತೀರಾ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಸೊ ನಿಮಗೆ ಯಾವುದೇ ರೀತಿಯ ಒಂದು ಕ್ವಶನ್ ಇದ್ದರೆ ಇವತ್ತಿನ ವಿಡಿಯೋ ಬಗ್ಗೆ ಡೈರೆಕ್ಟಾಗಿ ನನ್ನ ಫೇಸ್ಬುಕ್ ಪೇಜಿಗೆ ಬನ್ನಿ. ಟೆಕ್ನಿಕಲ್ ಅನ್ನಂತ ಸರ್ಚ್ ಮಾಡಿದ್ರೆ ನನ್ನ ಫೇಸ್ಬುಕ್ ಪೇಜ್ ಸಿಗುತ್ತೆ. ಆ ಫೇಸ್ಬುಕ್ ಪೇಜಿಗೆ ಬಂದ ತಕ್ಷಣ ಒಂದು ಲೈಕ್ ಮಾಡಿಬಿಟ್ಟು ಡೈರೆಕ್ಟಾಗಿ ನೀವು ಯಾವುದೇ ರೀತಿಯ ಒಂದು ಚಾಟನ್ನು ಮಾಡಿ ನಾನು ನಿಮಗೆ ಇಮಿಡಿಯೇಟಾಗಿ ರೆಸ್ಪಾನ್ಸ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.